ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರ ನಷ್ಟಪ್ರಾಯುಷ ಭದ್ರೇಶ್ ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿ ನಶ್ರೀ ಮೊಹಂ ಕರೋತಿ ಪಾಚಾರಂ ಪಂಗುಂ ಲಂಗಾಯತೆ ಹಿರಿಮತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧುರಿ ಚೈತನ್ಯ ಈಶ್ವರ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಘನಸಾಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪದಾಯ ಕೃಷ್ಣಪರಸ್ಯ ಉದಲ ಶ್ರೀಮದ್ ಜಯಪತಾಗ ಸ್ವಾಮಿ ನಮ ನಮೋ ತರ್ಮಂತಿ ನೂರ 60 ನಗರ ಕರಾಮಧಾರಿಣಿ. ನಮ ಓಂ ವಿಷ್ಣುಪದಾಯ ಕೃಷ್ಣಪರಸ್ಯ ಉದಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವನ ಪ್ರಚಾರ ನಿರ್ವಿಶೇಷ ಶೂನ್ಯವಾದ ಭಾಷಾದ ದೇಶಧಾರಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 9th canto 5th chapter. ದುರ್ವಾಸರು ಯಾವ ಥರ ಅವರು ಪ್ರಾಣ ತಪ್ಪಿಸ್ಕೊಂಡಿದೆ ಅದ್ರ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನೋಡಬೇಕು. ಸೊ ಈ ಅಧ್ಯಾಯಲ್ಲಿ ನಮಗೂ ಪೂರ್ತಿ 28 ಶ್ಲೋಕಗಳಿರುತ್ತೆ. ಆ್ಯಕ್ಚುಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ದೀವಿ ಅಂದರೆ, ದುರ್ವಾಸರು ಏನು ಮಾಡ್ತಾರೆ, ಅಂಬರೀಷರ ಹತ್ರ ಅಪರಾಧ ಮಾಡಿಬಿಡ್ತಾರೆ. ಸೊ ಆ ಥರ ಅಂಬರೀಷರಿಗೂ ಅಪರಾಧ ಮಾಡಿದಿಂದು, ಯಾಕಂದರೆ ಒಂದು ದೊಡ್ಡ ಬೆಂಕಿನ ಹಸುರಾಣಿ ಅವರು ಬಿಡ್ತಾರೆ. ಸೊ ಅವಾಗ ಅಂಬರೀಷನ ರಕ್ಷಣೆ ಮಾಡೋಕ್ಕೂ ಅಲ್ಲಿ ಸುದರ್ಶನ ಚಕ್ರ ಬಂದಿದೆ. ಸೊ ಸುದರ್ಶನ ಚಕ್ರ ಏನು ಮಾಡ್ತಾ ಇದೆ, ಆ ಹಸುರನ್ನ ಕೊಂದ್ಬಿಟ್ಟು ದುರ್ವಾಸರನ್ನೇ ಬ್ಯಾಕ್ ಸೈಡೇ ಬರ್ತಾ ಇದೆ. ಸೊ ದುರ್ವಾಸರು ಆಕಾಶ, ಭೂಮಿ, ಸಮುದ್ರ ಎಲ್ಲ ಜಾಗದಲ್ಲಿ ಸುತ್ತಾಡ್ತಾರೆ, ಎಲ್ಲ ಲೋಕಕ್ಕೂ ಸುತ್ತಾಡ್ತಾರೆ. ಬಟ್ ಎಲ್ಲಿ ಹೋಗಿದ್ರೆ ಅವ್ರನ್ನೇ ಯಾರು ರಕ್ಷಣೆ ಮಾಡೋಕ್ಕಾಗಲ್ಲ. ಆ ಸುದರ್ಶನ ಚಕ್ರ ಅಷ್ಟು ಬೇಗ ಅವ್ರ ಬ್ಯಾಕ್ ಸೈಡ್ ಬರ್ತಾ ಇದೆ. ಸೊ ಅವರು ಸ್ಟೇಟ್ ಬ್ರಹ್ಮಲೋಕ ಹೋಗ್ತಾರೆ. ಬ್ರಹ್ಮಲೋಕಲ್ಲಿ ಬ್ರಹ್ಮ ಹೇಳ್ತಾರೆ, ಇದು ನಾವು ರಕ್ಷಣೆ ಮಾಡೋಕ್ಕಾಗಲ್ಲ, ನೀವು ವಿಷ್ಣು ಹತ್ರ ಹೋಗಿ. ಮತ್ತೆ ಅವರು ವಿಷ್ಣು ಹತ್ರ ಹೋಗಿಲ್ಲ, ಸ್ಟೇಟ್ ಮತ್ತೆ ಶಿವ ಹತ್ರ ಹೋಗ್ತಾರೆ, ಕೈಲಾಸ. ಅಲ್ಲಿ ಹೋಗಿ ಶಿವವು ಹೇಳ್ತಾರೆ, ಇಲ್ಲ ನಾವು ಬಂದು ರಕ್ಷಣೆ ಮಾಡೋಕ್ಕಾಗಲ್ಲ, ನಾನಾಗಲಿ, ನಾರದರಾಗಲಿ, ಬ್ರಹ್ಮ ಆಗಲಿ, ಮತ್ತು ವ್ಯಾಸರಾಗಲಿ, ದೇವಲರು, ಯಮರಾಜ, ಆಸುರಿ, ಮರೀಚಿ, ಮತ್ತೆ ಎಷ್ಟೋ ಋಷಿಗಳು, ಎಲ್ಲ ದೇವರು ಯಾರು ರಕ್ಷಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸುದರ್ಶನ ಚಕ್ರ ಅಷ್ಟೊಂದು ಶಕ್ತಿ ಇರುತ್ತೆ, ಅದು ಭಗವಂತ ಬಿಟ್ಟಿದ್ದಾರೆ. ಆ ವಿಷ್ಣು ಹತ್ರ ಹೋಗಿ ನೀವು ಶರಣಾಗತಿ ಮಾಡಿ ಇನ್ನು ಅವರು ಹೇಳ್ತಾರೆ. ಸೊ ಲಾಸ್ಟ್ ಇವರು ವೈಗುಂಠ ಬರ್ತಾರೆ. ಸೊ ವೈಗುಂಠ ಬರುವಾಗ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀ ನಾರಾಯಣನೇ ಅವರು ನೋಡ್ತಾರೆ. ಇವಾಗ ಅವರು ಆ ನಾರಾಯಣನ ಹತ್ರ ಶರಣಾಗತಿ ಮಾಡ್ತಾರೆ. ಅವರು, ಸ್ವಾಮಿ ನಮ್ಮನ್ನೇ ರಕ್ಷಣೆ ಮಾಡಿ. ಇವಾಗ ಭಗವಂತ ಹೇಳಕ್ಕೆ ಶುರು ಮಾಡ್ತಾರೆ. ಏನು ಹೇಳ್ತಾರೆ, ಅಹಂ ಭಕ್ತ ಪರಾಧೀನಃ. ಸೊ ನಾ ಬಂದು ಭಕ್ತರುಗಳು ನಮ್ಮನ್ನೇ ಕಂಟ್ರೋಲ್ ಮಾಡ್ತಾರೆ. ನಾವು ಭಕ್ತರನ್ನ ಕಂಟ್ರೋಲ್ ಮಾಡಲ್ಲ, ಭಕ್ತರು ನನ್ನೇ ಕಂಟ್ರೋಲ್ ಮಾಡ್ತಾರೆ. ಭಕ್ತರ ನಾವು ಬಂದು ಅವ್ರಿಗೆ ಸೇವೆ ಮಾಡೋನು. ಯಾಕೆ ಅಂದರೆ ಭಕ್ತರುಗಳು ಅಷ್ಟೊಂದು ಭಕ್ತಿ ಮಾಡ್ತಾರೆ. ಅವ್ರಿಗೆ ಭೌತಿಕ ಒಳಗಲ್ಲಿ ಏನೇ ಅವ್ರಿಗೂ ಇಷ್ಟ ಆಗೋದೇ ಇಲ್ಲ. ಅವ್ರು ಕೇಳಿದು ಏನು, ಒನ್ಲಿ ನನ್ನೇ ಮಾತ್ರನೂ ಭಗವಂತ ಹೇಳ್ತಾರೆ. ಯಾವ ಥರ ಒಂದು ಪತಿವ್ರತ ಹೆಂಗಸರು ಗಂಡನಿಗೂ ಸೇವೆ ಮಾಡ್ತಾಳು, ಅವಳು ಬಂದು ಮತ್ತೆ ಏನೇ ಅವಳಿಗೆ ಬೇಕಾಗಿಲ್ಲ, ಒನ್ಲಿ ಗಂಡನಿಗೂ ಸೇವೆ ಮಾಡಬೇಕು, ಗಂಡನೇ ತೃಪ್ತಿಪಡಿಸ್ಬೇಕು ಅಷ್ಟೇ. ಸೊ ಅವಳು ಮಾಡೋ ಸೇವೆನೇ ನೋಡಿ ಆ ಗಂಡನಿಗೆ ಏನಾಗುತ್ತೆ, ಅಷ್ಟೊಂದು ಸಂತೋಷ ಆಗಿ ಅವಳಿಗೋಸ್ಕರ ನಾವು ಏನು ಬೇಕಂದ್ರೆ ಮಾಡ್ಬೋದು, ಆ ಥರ ಬಂದ್ಬಿಡ್ತಾ. ಆ ಥರ ಶುದ್ಧ ಭಕ್ತರು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಈ ಭೌತಿಕ ಲೋಕಲ್ಲಿ ಏನು ಬೇಡ, ಮನೆ, ಮಕ್ಕಳು, ಐಶ್ವರ್ಯ, ರಿಲೇಷನು, ಏನೇ ಬೇಡ. ಯಾಕೆ ಅವ್ರಿಗೂ ಮೋಕ್ಷವೂ ಬೇಡಂತೆ. ಸಾಲೋಗ್ಯ ಮುಕ್ತಿ, ಸಾರೂಪ್ಯ ಮುಕ್ತಿ, ಸಾಮೀಪ್ಯ ಮುಕ್ತಿ, ಸಾಷ್ಟಿ ಮುಕ್ತಿ, ಸೊ ಇದೆಲ್ಲವೂ ಬೇಡன்னு ಹೇಳ್ತಾರೆ. ನೋಡಿ ಯಾವ ಥರ ಭಕ್ತರುಗಳು ಭಗವಂತನ ಮೇಲ್ಗಡೆ ಪ್ರೀತಿ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೂ ಭಗವಂತ ಮಾತ್ರ ಬೇಕು, ಮತ್ತೆ ಏನು ಬೇಡ ಅಂತೆ. ಸೊ ಈ ಥರ ಅವರು ಇರುವಾಗ ನಾನು ಏನು ಮಾಡೋಕ್ಕಾಗತ್ತೆ.
ಸೊ ಅವ್ರು ಏನ್ ಕೇಳ್ತಾರೋ ಅವ್ರನ್ನ ನಾವು ರಕ್ಷಣೆ ಮಾಡೋದೇ ನನ್ನ ಕರ್ತವ್ಯ ಆಗ್ಬಿಟ್ಟಿದೆ. ಅವ್ರು ನಮ್ಮ ಹತ್ರ ಏನಾದ್ರು ಕೇಳ್ತಾರ, ನಾವು ಎದುರು ನೋಡ್ತಾ ಇದ್ದೀನಿ, ಏನ್ ಕೇಳೋದಿಲ್ಲ. ಆದ್ರೆ ಮತ್ತೆ ಇರೋರೆಲ್ಲ ಅಯ್ಯೋ ನಮ್ಗೆ ಮೋಕ್ಷ ಕೊಡು ಭಗವಂತನ್ ಕೇಳ್ತಾರೆ. ಆಕ್ಚುಲಿ ಭಕ್ತರಿಗೆ ಮಾತ್ರ ಈ 4 ಟೈಪ್ಸ್ ಆಫ್ ಮುಕ್ತಿ ಸಿಕ್ಕುತ್ತೆ. ಯಾಕಂದ್ರೆ ಈ ಬ್ರಹ್ಮಜ್ಯೋತಿಲಿ ಇರ್ತಾರಲ್ವಾ ಸಾಯುಜ್ಯ ಮುಕ್ತಿ, ಅವರು ಬಂದು ಈ ಅಷ್ಟಾಂಗ ಯೋಗ ಎಲ್ಲ ಮಾಡೋರು. ಓಕೆ, ಬಟ್ ಭಕ್ತರುಗಳಿಗೂ ಈ ಸಾಲೋಗ್ಯ ಮುಕ್ತಿ, ಭಗವಂತನ ಲೋಕ ಒಳಗಡೆ ಹೋಗೋ ಅನುಮತಿ ಸಿಕ್ಕೋದು, ಸಾರೂಪ್ಯ ಮುಕ್ತಿ ಭಗವಂತನ ತರ ರೂಪ ಸಿಕ್ಕೋದು, ಸಾಷ್ಟಿ ಮುಕ್ತಿ ಭಗವಂತನ ತರ 6 ಐಶ್ವರ್ಯಗಳು ಪೂರ್ಣವಾಗಿ ಅವ್ರಿಗೂ ಸಿಕ್ಕುತ್ತೆ, ಸಾಮೀಪ್ಯ ಮುಕ್ತಿ ಭಗವಂತ ಜೊತೆಯಲ್ಲೇ ಇದ್ದು ಭಗವಂತನಿಗೆ ಸೇವೆ ಮಾಡಬಹುದು. ಆದ್ರೆ ಅವ್ರಿಗೂ ಏನೇ ಬೇಕಾಗಿಲ್ಲಂತೆ. ಸೊ ಈ ತರ ಇದ್ದಾರೆ. ಯಾಕಂದ್ರೆ ಈ ಭಕ್ತರುಗಳಿಗೆ ಈ 4 ಟೈಪ್ಸ್ ಮುಕ್ತಿ ಸಿಕ್ಕುತ್ತೆ. ಅಷ್ಟಾಂಗ ಯೋಗಿಗಳಿಗೆ ಮಾತ್ರ ಸಾಯುಜ್ಯ ಮುಕ್ತಿ. ಓಕೆ, ಅದು ಬಂದು ಬ್ರಹ್ಮಜ್ಯೋತಿಲಿ ಕೂತ್ಕೊಳ್ಳೋದು. ಅದೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ, ನಾವ್ ಏನ್ ಮಾಡೋದು, ನನ್ನ ಭಕ್ತರಿಗೂ ಏನ್ ಬೇಕಾಗಿಲ್ಲಂತೆ, ಭೌತಿಕ ಐಶ್ವರ್ಯ ಬೇಕಾಗಿಲ್ಲ, ಮೋಕ್ಷವೂ ಬೇಕಾಗಿಲ್ಲ, ಅವ್ರಿಗೆ ನಾನೇ ಬೇಕು. ಇಷ್ಟೊಂದು ಭಕ್ತರುಗಳಾಗಿದ್ದಾರೆ. ಸೊ ಆ ಥರ ಇರುವಾಗ ನಾನು ಒಂದು ಕ್ಷಣ ಅವ್ರನ್ನ ನಾವು ಬಿಟ್ಟಿರಕ್ಕಾಗಲ್ಲ, ಅವರು ನಮ್ಮನ್ನ ಒಂದು ಕ್ಷಣ ಬಿಟ್ಟಿರಕ್ಕಾಗಲ್ಲ. ಅಷ್ಟೊಂದು ಶ್ರೇಷ್ಠರು ನನ್ನ ಭಕ್ತರುಗಳು. ಆ ಥರ ಭಗವಂತ ಒಂದು ಭಕ್ತರುಗಳ ಬಗ್ಗೆ ಅಷ್ಟು ಗ್ಲೋರೀಸ್ ಮಾಡಿದ್ದಾರೆ. ಸೊ ಮತ್ತೆ ಏನ್ ಹೇಳ್ತಾರೆ, ನೀವು ಬಂದು ತಪ್ಪು ಮಾಡಿದ್ಯಲ್ವಾ, ನೀವು ಹೋಗಿ ಅಂಬರೀಷರ್ ಹತ್ರ, ಯಾಕಂದ್ರೆ ನೀವು ಅವ್ರ ಹತ್ರ ಅಪರಾಧ ಮಾಡಿದಿರ, ನೀವು ಅಲ್ಲೇ ಹೋಗಿ ಪ್ರಾಯಶ್ಚಿತ್ತ ಮಾಡಬೇಕು ಹೇಳ್ತಾರೆ. ಸೊ ಇವಾಗ ನಾವು 5ನೇ ಅಧ್ಯಾಯಲ್ಲಿ ಹೋಗೋಣ. ಸೊ ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಕ್ಕೂ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ, ಒಂದು ನಿಮಿಷ ಸ್ಕ್ರೀನ್ ಆನ್ ಮಾಡ್ಬಿಡ್ತೀನಿ. ಈ ತರ ಸುದರ್ಶನ ಚಕ್ರ, ಯಾಕಂದ್ರೆ ಅವ್ರನ್ನ ಸುದರ್ಶನ ಚಕ್ರ ಸಾಯಿಸಿಲ್ಲ, ಒನ್ಲಿ ಆ ಬೆಂಕಿ, ಅಷ್ಟು ಬಿಸಿಲು ಅದು ಅವ್ರಿಗೂ ಅದರಿಂದ ಅವ್ರಿಗೂ ಚರ್ಮ ಅಷ್ಟು ನೋವಾಗ್ತಾ ಇದೆ ಅಷ್ಟೇ. ಇವಾಗ ವಿಷ್ಣು ಅಡ್ವೈಸ್ ಮಾಡಿದಾರಲ್ವಾ, ನಾವೇನ್ ಅದು ಮಾಡಕ್ಕಾಗಲ್ಲ, ನೀವು ಯಾರ ಹತ್ರ ಅಪರಾಧ ಮಾಡಿದ್ರೆ ಅವ್ರ ಹತ್ರ ಹೋಗಿನು. ಅದಕ್ಕೆ ಅವರು ಇಲ್ಲಿ ಅಂಬರೀಷರು ಇರೋ ಜಾಗಕ್ಕೂ ಅಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ. ಆ ಋಷಿ ಬಂದು ಫಸ್ಟ್ ಅವ್ರು ಏನ್ ಮಾಡಿದ್ದಾರೆ, ದುರ್ವಾಸರು ಅಂಬರೀಷರು ಪಾದಲ್ಲಿ ಕೆಳಗೆ ಬಿದ್ದಿದ್ದಾರೆ. ಅದೇ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಋಷಿ ಒಂದು ರಾಜ ಕಾಲಿ ಕೆಳಗೆ ಬೀಳ್ತಾರಂದ್ರೆ ನೋಡ್ಕೊಳ್ಳಿ, ಅವ್ರು ಎಷ್ಟು ದೊಡ್ಡ ಭಕ್ತರಾಗಿರ್ಬೋದು ಅಲ್ವಾ. ಸೊ ಆ ತರ ಇವಾಗ ಏನಾಗ್ತಾ ಇದೆ, ಅವ್ರಿಗೂ ಇದೇನಪ್ಪ ಇದು, ಇಷ್ಟು ದೊಡ್ಡ ಋಷಿ ನಮ್ ಕಾಲಿ ಬಂದು ಬೀಳ್ತಾರೇನೋ, ಅವ್ರಿಗೂ ಸ್ವಲ್ಪ ಧರ್ಮ ಸಂಕಟ ಇತ್ತಂತೆ, ಬೇಜಾರಾಯ್ತು, ಇದೇನು ಈ ತರ ಆಗ್ತಾ ಇದೆ ಏನು. ನಾವಾದ್ರೆ ಏನ್ ಮಾಡ್ತೀವ, ಖಂಡಿತ ಮತ್ತೆ ಇವ್ರಿಗೆ ಜಾಸ್ತಿ ಪನಿಷ್ಮೆಂಟ್ ಕೊಟ್ಟಿರ್ಬೇಕು ಆ ತರ ಅನ್ಕೊಳ್ತೀವಿ. ಆದ್ರೆ ಅವ್ರಿಗೂ ಜಾಸ್ತಿ ಕಷ್ಟ ಇತ್ತಂತೆ. ನೋಡಿ ಇಲ್ಲಿ ಅಂಬರೀಷರ್ ಕಾಲ ಹತ್ರ ಕೆಳಗೆ ಬಿದ್ದಿದ್ದಾರೆ ನೋಡಿ. ಸೊ ಆದ್ರೆ ಅಂಬರೀಷರ್ಗೂ ಅಷ್ಟೊಂದು ಅನ್ಕಂಫರ್ಟಬಲ್ ಆಯ್ತು, ಇದೇನಪ್ಪ ಇದು, ಇವರು ನಮ್ ಕಾಲಲ್ಲಿ ಬಂದು ಈ ತರ ಬೀಳ್ತಾ ಇದಾರೇನು. ಸೊ ಇವಾಗ ಏನಾಗ್ತಾ ಇದೆ, ಈ ತರ ಅವರು ಕಾಲು ಬಿದ್ದು ಕ್ಷಮಾಪಣೆ ಕೇಳ್ತಾ ಇದ್ದಾರೆ. ದುರ್ವಾಸರು ಈ ತರ ಬಿದ್ದಿರೋ ಕ್ಷಣ ಅಂಬರೀಷರು ಅಷ್ಟೊಂದು ಬೇಜಾರೈತಂತೆ. ಯಾಕಂದ್ರೆ ನಮ್ನ ಬಂದು ಯಾರಾದ್ರೂ ಗ್ಲೋರೀಸ್ ಮಾಡಿದ್ರೆ, ಹೊಗಳಿದ್ರೆ ನಾವು ನಮ್ಗೂ ನಾಚಿಕೆ ಬರ್ಬೇಕಂತೆ. ಅದೇ ತರ ನಮ್ ಕಾಲ ಎಲ್ಲ ಯಾರಾದ್ರೂ ಬಿದ್ದರೆ ಆವಾಗ ನಮ್ಗೂ ನಾಚಿಕೆ ಬರ್ಬೇಕಂತೆ. ಬಟ್ ಆ ತರ ಇವಾಗ ಅಂಬರೀಷ್ಗೂ ಅಷ್ಟು ನಾಚಿಕೆ ಬಂದ, ಇದೇನಪ್ಪ ಇದು, ಇಷ್ಟು ದೊಡ್ಡ ಋಷಿ ನಮ್ ಕಾಲಲ್ಲಿ ಬಂದು ಬಿದ್ದಿದ್ದಾರೇನು. ಇವಾಗ ಅವರು, ಅಯ್ಯೋ ಸ್ವಾಮಿ ದಯವಿಟ್ಟು ಎದ್ದೋಳಿ, ನಮ್ಗೂ ಬೇಜಾರಾಗ್ತಾ ಇದೆ, ನೀವು ಏನು ಈ ತರ ಬಂದು ಬಿದ್ದಿದ್ದೀರಾ ನೋಡಿ, ಅಲ್ಲಿ ಯಾವ ತರ ಸುದರ್ಶನ ಚಕ್ರ ನಮ್ನಿ ಬ್ಯಾಕ್ ಸೈಡ್ ಬರ್ತಾ ಇದೆ ಏನು. ಸೊ ಇವಾಗ ಅಂಬರೀಷರು ಇವಾಗ ಸುದರ್ಶನ ಚಕ್ರನ ಹತ್ರ ಅವರು ಹಾಡ್ತಾರೆ. ಏನ್ ಹಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಓ ಸುದರ್ಶನ ಚಕ್ರ, ನೀವು ಅಗ್ನಿ ತರ ಅಷ್ಟು ಒಂದು
ಶಕ್ತಿವಂತರಾಗಿ ಇರ್ತೀರ. ಒಂದು ಸೂರ್ಯನ ಯಾರಾவது ಏನಾದ್ರು ಕೈಲಿ ಇಟ್ಕೊಳ್ಳಕ್ ಆಗುತ್ತಾ ಏನು? ಇಲ್ವೇ ಇಲ್ವಾ? ಆ ತರ ನೀವೊಂದು ಸೂರ್ಯ ತರ ಅಷ್ಟೊಂದು ಪ್ರಕಾಶವಾಗಿದ್ದೀರ. ಯಾರು ನಿಮ್ಮ ಹತ್ರ ಬರಕ್ಕೆ ಆಗಲ್ಲ. ಸೊ ಇವಾಗ ಅಂಬರೀಷರು ಸುದರ್ಶನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ನಾವು ಏನೇನು ಅವ್ರು ಪ್ರಾರ್ಥನೆ ಮಾಡಿದ್ದಾರೆ ನೋಡೋಣ. ನೀ ಬಂದು ಸೂರ್ಯ ತರ ಮತ್ತೆ ಪ್ರಕಾಶಲ್ಲಿ ಚಂದ್ರ ತರ ನೀವೇ ನೀರು, ಮಣ್ಣು, ಆಕಾಶ, ಗಾಳಿ ಮತ್ತೆ ಎಲ್ಲ. ಯಾಕಂದ್ರೆ ಭಗವಂತನೇ ಅಲ್ವಾ ಸುದರ್ಶನ ಚಕ್ರ. ಭಗವಂತನ ಆಯುಧಗಳು ಭಗವಂತನೇ ಅಲ್ವಾ. ಅದಕ್ಕೆ ಅವರು ಈ ತರ ಹೊಗಳ್ತಾ ಇದ್ದಾರೆ. ಸೊ ಇಲ್ಲಿರೋ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ತನ್ಮಾತ್ರಗಳು ಎಲ್ಲ ಭಗವಂತ ನೀವೇ. ಇಲ್ಲಿ ಕಣ್ಣಿಗೆ ಕಾಣಿಸೋ ಎಲ್ಲವೇ ಭಗವಂತ ನೀವೇ. ನೀವು ಆ ಭಗವಂತ ಅಚ್ಚುತನಕ್ಕೂ ಜಾಸ್ತಿ ಪ್ರಿಯವಾಗಿ ಇದ್ದೀರಾ ಸ್ವಾಮಿ. ನಿಮ್ಗೂ ಈ 1000 ಆರಗಳು, ಅದಾவது ಸ್ಪೋಕ್ಸ್ ಹೇಳ್ತೀವಲ್ವಾ, ಆರ ಅಂದ್ರೆ ಸ್ಪೋಕ್ಸ್. ಓಕೆ, ಸೊ 1000 ಸ್ಪೋಕ್ಸ್ ಇದೆ. ಅಷ್ಟು ಆರಗಳಿದೆ. ನೀವೇ ಈ ಜಡಲೋಹಕ್ಕೂ ಯಜಮಾನರು. ಸರ್ವ ಆಯುಧಗಳು ನೀವು ನಾಶ ಮಾಡಿಬಿಡ್ತಾರೆ. ಯಾಕಂದ್ರೆ ಎಲ್ಲ ಆಯುಧಗಳಿಗೂ ರಾಜ ಅಂತೆ ಯಾರು? ಈ ಸುದರ್ಶನ ಚಕ್ರ. ಸೊ ಆ ದೇವೋತ್ತಮ ಪರಮ ಪುರುಷ ದೃಷ್ಟಿ ನೀವೇ. ಸೊ ನಿಮ್ಗೂ ನಮ್ಮ ನಮಸ್ಕಾರಗಳು. ದಯವಿಟ್ಟು ಈ ಬ್ರಾಹ್ಮಣನ ಬಿಟ್ಬಿಡಿ ಸ್ವಾಮಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಓ ಸುದರ್ಶನ ಚಕ್ರ, ನಿಮ್ಗೂ ಧರ್ಮ ಅಂದ್ರೆ ಏನೇನು ಗೊತ್ತು, ಸತ್ಯ ಅಂದ್ರೆ ಏನ್ ಗೊತ್ತು. ಈ ತರ ಉತ್ಸಾಹವಾಗ ನಿಮ್ನ ಯಾರಾದ್ರೂ ಹೊಗಳಿ ಹೇಳಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಯಾಗಗಳು, ಯಾಗ ಫಲ ಎಲ್ಲ ಅನುಭವಿಸೋರ ಭಗವಂತ ಅಲ್ವಾ. ಅದೇ ತರ ನೀವು ಆ ತರ ಅನುಭವಿಸ್ತಾ ಇದ್ದೀರಾ. ಈ ಮುಳು ಪ್ರಪಂಚನೇ ರಕ್ಷಣೆ ಮಾಡೋದು ಭಗವಂತ ನೀವೇ. ಆ ಭಗವಂತನ ಕರಗಲ್ಲಿ ಇರೋ, ಆ ಕೈಯಲ್ಲಿರೋ ಆಯುಧ, ಪರಮ ಶಕ್ತಿಯಾಗ ಇರೋ ಆಯುಧ ನೀವೇ. ಆ ಭಗವಂತನ ದೃಷ್ಟಿಯಿಂದ ಈ ಸುದರ್ಶನ ಚಕ್ರ ಸುತ್ತಾಡುತ್ತಂತೆ. ನೀವು ಮಾಡೋ ಕೆಲಸಗಳು ಎಲ್ಲ ಅಷ್ಟು ಶ್ರೇಷ್ಠವಾದದು. ಸೊ ಎಲ್ಲ ಜಾಗದಲ್ಲಿ ಭಗವಂತ ನೀವು ಇದ್ದೀರಾ. ಸೊ ನಿಮ್ಗೂ ನಮ್ಮ ನಮಸ್ಕಾರಗಳು. ಈ ತರ ಅವರು ರಿಕ್ವೆಸ್ಟ್ ಮಾಡಿ ಅವ್ರಿಗೂ ನಮಸ್ಕಾರ ಹೇಳ್ತಾ ಇದ್ದಾರೆ. ಓ ಸುದರ್ಶನ ಚಕ್ರ, ನೀವು ಮಂಗಲಕರವಾಗಿ ಇರೋರು. ಓಕೆ, ಮಂಗಲಕರವಾದ. ಸೊ ಅದೇ ತರ ನೀವು ಬಂದು ಧರ್ಮನಿ ರಕ್ಷಣೆ ಮಾಡೋರೆ ನೀವೇ. ಅಧರ್ಮ ಆಗ ನಡೆಸ್ಕೊಳ್ಳೋ ಅಸುರರಲ್ಲಿ ನಾಶ ಮಾಡೋರು ನೀವೇ. ನೀವು ಆ ವಾಲ್ ನಕ್ಷತ್ರ ಅಂದ್ರೆ ನಕ್ಷತ್ರ ಬ್ಯಾಕ್ ಸೈಡ್ ಟೈಲ್ ತರ ಇರುತ್ತಲ್ವಾ. ಸೊ ಆ ತರ ಅದು ನೀವೇ. ನಿಜದಲ್ಲಿ ಈ 3 ಲೋಹನಿ ರಕ್ಷಣೆ ಮಾಡೋರು ನೀವೇ. ನಿಮ್ಮಿಂದು ಈ ಸ್ವಯ ಪ್ರಕಾಶ, ಯಾಕಂದ್ರೆ ಈ ಸುದರ್ಶನ ಚಕ್ರ ಅಷ್ಟು ಪ್ರಕಾಶವಾಗಿದೆ ಅಲ್ವಾ. ನೀವು ಸ್ವಯ ಪ್ರಕಾಶ. ಮನಸ್ಸು ಎಷ್ಟು ಬೇಗ ಫಾಸ್ಟ್, ಇಟ್ಸ್ ವೆರಿ ವೆರಿ ಫಾಸ್ಟ್. ಏನು ಅಂದ್ರೆ ನಮ್ಮ ಮನಸ್ಸಂತೆ. ಆ ತರ ನೀವು ವೆರಿ ವೆರಿ ಫಾಸ್ಟ್, ಅಷ್ಟು ಫಾಸ್ಟ್ ಆಗ ಸುತ್ತಾಡ್ತಾ ಇದ್ದೀರಾ. ಸೊ ಅದಾದ್ರು ಇವ್ರನ್ನ ಕರೆದಿದ್ರೆ ಸಾಕಂತೆ, ಅಷ್ಟು ಬೇಗ ಬಂದ್ಬಿಡ್ತಾರೆ. ಭಕ್ತರುಗಳಿಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಅಷ್ಟು ಬೇಗ ಬೇಗ ಓಡೋಡಿ ಬರ್ತಾರಂತೆ. ಯಾರು? ಸುದರ್ಶನ ಚಕ್ರ. ಅದೇ ತರ ಓ ಸುದರ್ಶನ ಚಕ್ರ, ನೀವು ಮಾತಾಡಕ್ಕ ಆಗತ್ತೆ. ಇವಾಗ ನಮ್ಮ ಮನೆಯಲ್ಲಿ ಎಲ್ಲಾ ವಸ್ತುಗಳು ಇರುತ್ತೆ. ಕತ್ತಿ ಇರುತ್ತೆ, ಗಾಡಿ ಇರುತ್ತೆ. ಇದೆಲ್ಲ ಮಾತಾಡುತ್ತೆ ಏನು? ಇಲ್ಲ. ಆದ್ರೆ ಭಗವಂತನ ವಸ್ತುಗಳು ಎಲ್ಲ ಮಾತಾಡುತ್ತಂತೆ. ಆ ತರ ನೀವು ಮಾತಾಡೋ ಶಕ್ತಿ ಇರೋರು. ನೀವು ಸ್ವಯ ಪ್ರಕಾಶರು. ಎಲ್ಲ ಜಾಗದಲ್ಲಿರೋ ಕತ್ತಲನ್ನೆಲ್ಲ ದೂರ ಸೆಲಿಸ್ತೀರ. ಓ ಮಹಾತ್ಮ, ನೀವು ಅಷ್ಟೊಂದು ಶ್ರೇಷ್ಠರು. ನೀವು ಬಂದು ಆ ಜಾಗಕ್ಕೂ ಏನು
ಬರಬೇಕು ಏನಿಲ್ಲ, ಆದರೆ ನೀವು ಖಂಡಿತ ಬಂದ್ಬಿಡ್ತೀರ. ನೀವು ಬಂದು ಸ್ಥೂಲ ಸೂಕ್ಷ್ಮವಾಗೂ ಇರ್ತೀರ, ಮತ್ತೆ ದೊಡ್ಡೋದು ಚಿಕ್ಕೋದು ಆ ಥರನೂ ಇರ್ತೀರ. ಸೊ ನಿನ್ನ ಪ್ರಕಾಶ ನಿನ್ನ ಪ್ರಕಾಶದಿಂದ ಮತ್ತೊಂದು ದೊಡ್ಡ ಪ್ರಕಾಶ ಬೇರೇನೇ ಇಲ್ಲ. ನೀವೇ ಇರೋ ಎಲ್ಲ ಪ್ರಕಾಶದಲ್ಲಿ ಶ್ರೇಷ್ಠ ನೀವೇ. ನಿಮ್ಮಿಂದ ಮತ್ತೆ ಇರೋ ಪ್ರಕಾಶಗಳೆಲ್ಲ ಬಂದಿದೆನೋ ಅವರು ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ಬಿಟ್ಟು ಕೊಡೋದೇ ಇಲ್ಲ. ಯಾರಾದ್ರು ಭಕ್ತರುಗಳನ್ನ ರಕ್ಷಣೆ ಮಾಡಬೇಕಂದ್ರೆ ಮಾಡಲೇ ಮಾಡ್ತಾರಂತೆ. ಓಕೆ ಸ್ವಲ್ಪ ಬಿಟ್ಬಿಡೋಣ, ಆಮೇಲೆ ಹೋಗಿ ಅವನ್ನ ರಕ್ಷಣೆ ಆ ಥರ ಎಲ್ಲ ಬಿಡೋದೇ ಇಲ್ಲಂತೆ. ಅಷ್ಟೊಂದು ಸ್ಟ್ರಾಂಗ್ ನೀವು. ನೀವು ಭಗವಂತ ಅನುಮತಿ ಕೊಟ್ಟಿದರೆ ಸಾಕಂತೆ. ಓ ದೇವೋತ್ತಮ, ನೀವು ಆ ಥರ ಯುದ್ಧ ಕಾಲ ಆ ಜಾಗಕ್ಕೆ ಹೋಗಿ ದೈತ್ಯರುಗಳು ದಾನವರುಗಳು ಎಲ್ಲರನ್ನೇ ಅವರು ಕೈ ಕಾಲು ತೊಡೆ ಹೊಟ್ಟೆ ಅವರ ತಲೆ ಎಲ್ಲ ಕತ್ತರಿಸ್ಬಿಡ್ತೀರ. ಆದರೆ ಭಗವಂತ ಅನುಮತಿ ಕೊಡ್ಬೇಕಂತೆ. ಭಗವಂತ ಅನುಮತಿ ಕೊಟ್ಟಿದ್ರೆ ಸಾಕು, ತುರಂತ ಅಲ್ಲಿಂದ ಓಡೋಡ್ಬಿಡ್ತಾರೆ. ಯಾರು? ಈ ಸುದರ್ಶನ ಚಕ್ರ. ಈ ಪ್ರಪಂಚನೇ ರಕ್ಷಣೆ ಮಾಡೋರೆ, ಓ ದೇವೋತ್ತಮ ಪರಮಪುರುಷನ ಸರ್ವಶಕ್ತಿ ಇರೋ ಆಯುಧವಾಗ ಇರೋರೆ, ನಾವು ನಿಮ್ನಿ ನಮಸ್ಕಾರ ಮಾಡ್ತೀನಿ. ನೀವು ಬಂದು ಭಕ್ತರುಗಳನ್ನ ಯಾವಾಗ ರಕ್ಷಣೆ ಮಾಡ್ತೀರಲ್ವಾ, ಭಗವಂತ ಯಾರನ್ನೇ ಸಂಹಾರ ಮಾಡಬೇಕೋ ಆವಾಗ ನೀವು ಹೋಗಿ ಅವ್ರನ್ನ ಸಂಹಾರ ಮಾಡಿಬಿಟ್ಟು ಬರ್ತೀರ. ಇವಾಗ ನನ್ನ ವಂಶನೇ ರಕ್ಷಣೆ ಮಾಡೋಕ್ಕೋಸ್ಕರ ಈ ಥರ ಬಂದ್ಬಿಟ್ಟಿದ್ದೀರ. ಈ ಬ್ರಾಹ್ಮಣನೇ ಬಿಟ್ಬಿಡಿ ಸ್ವಾಮಿ, ನೀವು ದಯವಿಟ್ಟು ಅವರನ್ನ ಕ್ಷಮಿಸ್ಬಿಡಿ, ಅವ್ರನ್ನ ಬಿಟ್ಬಿಡಿ ಅವ್ರು ಬಂದು ಕೇಳ್ತಾ ಇದ್ದಾರೆ. ಸೊ ಮತ್ತೆ ಅವ್ರು ಏನು ಹೇಳ್ತಾರೆ, ನಾವು ನಾನಾಗಲಿ ನನ್ನ ಫ್ಯಾಮಿಲಿ ಆಗಲಿ ಏನಾವುದು ದಾನ ಧರ್ಮ ಮಾಡಿದ್ರೆ, ನಾವು ಯಜ್ಞಗಳು ಮಾಡಿದ್ರೆ, ಒಳ್ಳೆ ಕೆಲಸಗಳು ಮಾಡಿದ್ರೆ, ನೀವು ಅದರಿಂದ ಭಗವಂತ ನೀವು ತೃಪ್ತಿ ಆಗಿದ್ರೆ, ನಾವು ವರ್ಣಾಶ್ರಮ ಕರ್ತವ್ಯಗಳು ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೆ ದಯವಿಟ್ಟು ಈ ಬ್ರಾಹ್ಮಣನೇ ಬಿಟ್ಬಿಡಿ. ನೋಡಿ ಆಕ್ಚುಲಿ ಅವ್ರನ್ನ ಬಿಡಬೇಕು, ಅವ್ರು ಯಾವ ಥರ ಎಲ್ಲ ಹೇಳ್ತಾರೆ ನೋಡಿ. ಸೊ ದಯವಿಟ್ಟು ಆ ಬ್ರಾಹ್ಮಣನೇ ಬಿಟ್ಬಿಡಿ, ದಯವಿಟ್ಟು ಅವ್ರನ್ನ ಕೊಲ್ಲೋ ಆ ಉಗ್ರಲ್ಲಿಂದ ದಯವಿಟ್ಟು ನೀವು ವಾಪಸ್ ಬಂದ್ಬಿಡಿ ಸ್ವಾಮಿ. ನಿಮ್ಗೂ ಅಷ್ಟು ಒಳ್ಳೆ ದಿವ್ಯ ಗುಣಗಳು ಇರುತ್ತೆ. ಎಲ್ಲ ಜೀವರಾಶಿಗೂ ಪ್ರಾಣಾಹ ಇರೋರು, ಆತ್ಮವಾಹ ಇರೋರು ಆ ದೇವೋತ್ತಮ ಪರಮ ಪುರುಷ. ನಾವು ಮಾಡೋ ಒಳ್ಳೆ ಕೆಲಸ ಇಂದು ಭಗವಂತ ತೃಪ್ತಿ ಆಗಿದ್ರೆ, ಓ ಸುದರ್ಶನ ಚಕ್ರ ದಯವಿಟ್ಟು ಈ ದುರ್ವಾಸ ಅವ್ರನ್ನ ಹಿಂಸಿಸೋದಿಂದು ದಯವಿಟ್ಟು ನೀವು ಶಾಂತಿಯಾಗಿ ಸ್ವಾಮಿನೂ ಹೇಳ್ತಾರೆ. ನೋಡಿ ಈ ಥರ ಎಲ್ಲ ಅವ್ರನ್ನ ಸುದರ್ಶನ ಚಕ್ರನ ಇವರು ಶಾಂತಿ ಮಾಡ್ತಾ ಇದ್ದಾರೆ. ಸೊ ಈ ಥರ ಶಾಂತಿ ಮಾಡೋದಿಂದು ಸುದರ್ಶನ ಚಕ್ರ ಯಾಕಂದ್ರೆ ಅವರು ಭಗವಂತ ವಿಷ್ಣು ನಮ್ಮ ಹತ್ರ ತೃಪ್ತಿ ಆಗಿದ್ರೆ ನೀವು ಅವ್ರನ್ನ ಬಿಟ್ಬಿಡಬೇಕು ಕೇಳಿದಾರಲ್ವಾ. ಇವಾಗ ಸುದರ್ಶನ ಚಕ್ರ ತುರಂತ ಶಾಂತಿ ಆಗಿಬಿಟ್ಟಿದಾರಂತೆ. ಏನೇ ಇಲ್ಲ, ಇಟ್ಸ್ ವೆರಿ ನಾರ್ಮಲ್, ಒಂದು ಐಸ್ ಥರ ಆಗಿಬಿಟ್ಟಿದ್ದಾರೆ, ಅಷ್ಟು ಶಾಂತ. ನೋಡಿ ಫಸ್ಟ್ ಯಾವ ಥರ ಒಂದು ಬಿಸಿಲು ಅಷ್ಟು ಅಗ್ನಿ ಆ ಥರ ಇತ್ತು, ಇವಾಗ ಒಂದು ಐಸ್ ಥರ ಇತ್ತು, ಆ ಥರ ಶಾಂತಿ ಆಗಿಬಿಟ್ಟಿದ್ದಾರಂತೆ. ಇವಾಗ ದುರ್ವಾಸರಿಗೂ ಅಷ್ಟು ಉಷ್ಣವಾಗಿತ್ತಲ್ವಾ ಆ ಬಿಸಿಲು, ಇವಾಗ ಅವ್ರಿಗೂ ಕಡಿಮೆ ಆಯಿತು. ಆಹಾ, ಈ ಅಂಬರೀಷ್ ಮಹಾರಾಜ್ ಎಷ್ಟು ಒಳ್ಳೆ ಗುಣಗಳಿದೆ. ನಾವು ಅವ್ರನ್ನ ಹಿಂಸೆ ಮಾಡಿದೀವಿ, ಆದರೆ ಅವರು ನಮ್ಗೋಸ್ಕರ ಈ ಥರ ಪ್ರಾರ್ಥನೆ ಮಾಡಿ ಇದೆಲ್ಲ ಕಡಿಮೆ ಮಾಡಿದಾರೇನೋ ಇವಾಗ ಅವರು ನೋಡ್ತಾ ಇದ್ದಾರೆ. ಯಾರೋ ದುರ್ವಾಸರು. ಇವಾಗ ದುರ್ವಾಸರು ಮಾತಾಡೋಕ್ಕೂ ಶುರು ಮಾಡ್ತಾರೆ. ಏನು ಮಾತಾಡ್ತಾರೆ? ದುರ್ವಾಸರು ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೀನಿ ಸ್ವಾಮಿ. ಯಾರು? ಅಂಬರೀಷರ ಹತ್ರ ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೀನಿ, ಆದರೆ
ನಿಮ್ಗೂ ಮಂಗಳ ಉಂಡಾಗಲಿ. ಯಾಕಂದ್ರೆ ನೀವು ಬಂದು ಸುಮ್ಮನೆ ಬಿಟ್ಬಿಡಲ್ಲ, ನಮ್ಗೋಸ್ಕರ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಇವಾಗ ನಾನು ನೋಡ್ತಾ ಇದ್ದೀನಿ, ನೀವು ನಮ್ಗೋಸ್ಕರ ಈ ತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ನೀವು ಶುದ್ಧ ಭಕ್ತರುಗಳಿಗೂ ಯಜಮಾನರು ಯಾರು ಅಂದ್ರೆ ಆ ದೇವೋತ್ತಮ ಪರಮ ಪುರುಷರು. ಆ ದೇವೋತ್ತಮ ಪರಮ ಪುರುಷರನ್ನ ನೀವು ಬಿಡೋದೇ ಇಲ್ಲ, ಆ ಭಗವಂತನೂ ನಿಮ್ಗೆ ಬಿಡೋದಿಲ್ಲ. ನೋಡಿ, ಈ ತರ ಒಂದು ಭಕ್ತರಂದ್ರೆ ಯಾವ ತರ ಇರಬೇಕು, ಈ ತರ ಇರಬೇಕು. ಓಕೆ, ಹರೇ ಕೃಷ್ಣ. ಆಕ್ಚುಲಿ ನಾವು ಭಗವಂತ ಕೈನ ಇಟ್ಕೋಬೇಕಂತೆ, ಭಗವಂತ ನಮ್ ಕೈನ ಇಟ್ಕೋಬೇಕಾ. ಸೊ ಏನ್ ಬೇಕಂದ್ರೆ ಭಗವಂತ ನಮ್ ಕೈನ ಇಟ್ಕೋಬೇಕಂತೆ. ಸೊ ಭಗವಂತ ನಮ್ ಕೈನ ಇಟ್ಕೋಬೇಕಂದ್ರೆ ನಾವು ಆ ತರ ಭಕ್ತಿ ಮಾಡ್ಬೇಕು. ಸೊ ನಾವು ಯಾವ ತರ, ಯಾಕಂದ್ರೆ ನಾವು ಏನಾದ್ರು ಒಂದು ನಾವು ಎಲ್ಲ ಭೌತಿಕ ಲೋಕದಲ್ಲಿ ಇದೀವಿ. ಭೌತಿಕ ಲೋಕದಲ್ಲಿ ಎಷ್ಟೋ ಕಲ್ಮಶಗಳಿದೆ. ಸೊ ಆ ಕಲ್ಮಶಗಳಿಂದು ಮತ್ತೆ ನಮ್ಗೂ ಇಲ್ಲಿ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳನ್ನ ಇರುತ್ತೆ. ಇದಿಂದು ಬಿಡುಗಡೆ ಮಾಡೋದು ಸ್ವಲ್ಪ ಕಷ್ಟ. ಸೊ ಏನಾದ್ರು ಒಂದು ಸಂದರ್ಭದಲ್ಲಿ ನಾವು ಭಗವಂತನ ಬಿಟ್ಬಿಡ್ಬೋದು. ಆದ್ರೆ ನಾವು ಭಕ್ತಿ ಮಾಡೋದಿಂದು ಭಗವಂತ ನಮ್ ಕೈನ ಇಟ್ಕೊಂಡ್ಬಿಟ್ಟಿದ್ರೆ ಅವ್ರು ಬಿಡಲ್ಲಂತೆ, ಅಷ್ಟು ಟೈಟ್ ಆಗಿ ಇಟ್ಕೊಂಡ್ಬಿಡ್ತಾರೆ. ಒಂದು ಟೈಮ್ ಅವ್ರ ಕೈ ಇಟ್ಕೊಂಡ್ಬಿಟ್ಟಿದ್ರೆ ಮತ್ತೆ ಅವರು ಬಿಡೋದಿಲ್ಲ. ಆ ತರ ಇರ್ಬೇಕಲ್ವಾ. ಯಾಕಂದ್ರೆ ಇಲ್ಲಿ ಅಂಬರೀಷರು ಅಷ್ಟು ಆ ತರ ಭಕ್ತಿ ಮಾಡಿದ್ದಾರೆ ಅವರು. ಇವಾಗ ನಾವು ಬಂದು 9 ಟೈಪ್ಸ್ ಆಫ್ ಭಕ್ತಿ, ನವವಿಧ ಭಕ್ತಿ ನೋಡ್ತೀವಿ. ಏನು? ಶ್ರವಣಂ, ಕೀರ್ತನ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನ. ಸೊ ಶ್ರವಣಮಿಂದು ಶ್ರೇಷ್ಠ ಯಾರು? ಪರೀಕ್ಷಿತ. ಕೀರ್ತನಂ ಸುಖದೇವ ಗೋಸ್ವಾಮಿ, ವಿಷ್ಣು ಸ್ಮರಣಂ ಭಕ್ತ ಪ್ರಹ್ಲಾದರು, ಪಾದ ಸೇವನಂ ಮಹಾಲಕ್ಷ್ಮಿ, ಅರ್ಚನಂ ಪೃಥು ಮಹಾರಾಜು, ವಂದನಂ ಅಕ್ರೂರರು, ದಾಸ್ಯಂ ಹನುಮಾನ್, ಸಾಕ್ಯಂ ಅರ್ಜುನನು, ಆತ್ಮನಿವೇದನ ಬಲಿ ಚಕ್ರವರ್ತಿ ಅಲ್ವಾ. ಆದ್ರೆ ಈ 9 ಮಾಡಿ ಇದೆಲ್ಲ ಒಂದೊಂದು ಸೇವೆ ಇವರೆಲ್ಲ ಮಾಡಿದ್ದಾರೆ. ಆದ್ರೆ ಈ 9 ಯಾರು ಮಾಡಿದ್ದಾರೆ ಅಂದ್ರೆ ಅಂಬರೀಷರು. ನೋಡ್ಕೊಳ್ಳಿ, ಅಂಬರೀಷರು ಈ 9 ಟೈಪ್ಸ್ ಆಫ್ ಭಕ್ತಿ ಮಾಡಿದ್ದಾರೆ. ಈ ತರ ಮಾಡೋ ಭಕ್ತಣ್ಣಿ ಭಗವಂತ ಬಿಡ್ತಾನ? ಖಂಡಿತ ಬಿಡಲ್ಲ, ಒಂದು ಕ್ಷಣವೂ ಬಿಡಲ್ಲ. ಓ ಸ್ವಾಮಿ ನಮ್ಗೆ ಬಿಡಿ ಹೇಳಿದ್ರೆ ಭಗವಂತ ಬಿಡಲ್ಲ ಅಲ್ವಾ. ಸೊ ಆ ತರ ಭಗವಂತ ಎಷ್ಟು ಕರುಣೆಯಿಂದ ನಿಮ್ ಕೈನ ಇಟ್ಕೊಂಡ್ಬಿಟ್ಟಿದ್ದಾರೆ, ಸಾಧ್ಯವೇ ಇಲ್ಲ. ಭಗವಂತನಿಗೆ ಆ ತರ ನೀವು ಸೇವೆ ಮಾಡಿದ್ದೀರಾ, ಭಗವಂತನ ನಾಮನಿ ಆ ತರ ಜಪಿಸಿದ್ದೀರಾ, ಆ ತರ ಭಗವಂತ ಬಗ್ಗೆ ಕೇಳ್ತಾ ಇದ್ದೀರಾ. ನೀವು ಮತ್ತೆ ಮತ್ತೆ ಭಗವಂತನ ಭಕ್ತಿಲೇ ಇದ್ದೀರಾ. ಸೊ ಅದಕ್ಕೆ ಭಗವಂತ ಈ ತರ ನಿಮ್ಮೆಲ್ಲರೂ ಇಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ನೋಡಿ, ಇವಾಗ ಭಗವಂತ ಇವರು ಬಂದು ಇವರು ಈ ತರ ಬೈದಿದ್ದಾರಲ್ವಾ, ನಮ್ಗೂ ಅಪರಾಧ ಮಾಡಿದ, ಅದಕ್ಕೆ ಜಾಸ್ತಿ ಚೆನ್ನಾಗಿ ಬೇಕು ಇವ್ರಿಗೂ, ನೆಲ್ಲ ಹೊಡಿಬೇಕು. ಆ ತರ ಬಿಟ್ಟಿಲ್ಲ. ಅಯ್ಯೋ ಬೇಡ, ಅವನೇ ರಕ್ಷಣೆ ಮಾಡಿ ಅವ್ರನ್ನ ಬಿಟ್ಬಿಡಿ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ತರ ಒಂದು ಒಳ್ಳೆ ಗುಣ ಇರುತ್ತೆ ಯಾರಿಗೂ, ಅಂಬರೀಷರ್ಗೂ. ಸೊ ಅದಕ್ಕೆ ಅವ್ರಿಗೂ ಭಗವಂತ ಇಷ್ಟೊಂದು ಕರುಣೆ ಮಾಡ್ತಾ ಇದ್ದಾರೆ. ಸೊ ಈ ದುರ್ವಾಸರು ಹೋಗಿದಾರಲ್ಲ, ಅವ್ರು ಖಂಡಿತ ಬರ್ತಾರೆ ಇನ್ನು ಅಂಬರೀಷರ್ಗೂ ಗೊತ್ತು. ಸೊ ಅದೇ ಅವರು ವೇಟ್ ಮಾಡ್ತಾ ಇದ್ರು. ಸೊ ಇವರು ಬಂದು ಸ್ಟ್ರೈಟ್ ಅವ್ರ ಕಾಲಿ ಬಿದ್ದ್ಬಿಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ದುರ್ವಾಸರು, ಯಾಕಂದ್ರೆ ಇವರು ಹೋಗಿ ಮತ್ತೆ ಲೋಕಗಳಿಗೆಲ್ಲ ಸುತ್ತಾಡ್ಕೊಂಡು ಬರಕ್ಕೆ 1 ವರ್ಷ ಆಯ್ತು. ಎಷ್ಟು ದಿನ ಆಯ್ತು? 1 ವರ್ಷ ಆಯ್ತು. ಆ 1 ವರ್ಷ ಇವರು ಊಟ ಮಾಡಿಲ್ಲ. ಯಾರು? ಅಂಬರೀಷರು ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಲ ಡಿಫರೆಂಟ್ ಅಲ್ವಾ. ನಮಗ್ ಬ್ರಹ್ಮಲೋಕಲ್ಲಿರೋದು, ಕೈಲಾಸಲ್ಲಿ ಎಲ್ಲ ಕಾಲ ಡಿಫ್ರೆಂಟು. ಇವರು ಸುತ್ತಾಡ್ತಾ ಇದ್ದಾರೆ, ಇವ್ರ ಬ್ಯಾಕ್ ಸೈಡು ಸುದರ್ಶನ ಚಕ್ರ ಓಡಾಡ್ತಾ ಇದೆ. ಸೊ ಆ ತರ ಓಡಾಡ್ತಾ ಇರುವಾಗ ಅವ್ರಿಗೆ ಗೊತ್ತಾಯ್ತು, ಅವ್ರು ಬರೋ ತಕ್ಕ ನಾವು ಊಟ ಮಾಡಬಾರ್ದು ಇಲ್ವಾ. ಯಾಕಂದ್ರೆ ಅವರು
ಹೋಗಿದವರು ಇಲ್ಲೇ ಖಂಡಿತ ಬರ್ತಾರೆ. ಅದಕ್ಕೆ ಅವರು ವೇಟ್ ಮಾಡ್ತಾ 1 ವರ್ಷ ಆಯಿತು. ಸೊ 1 ವರ್ಷ ಅವರು ಏನೇ ಊಟ ಮಾಡಿಲ್ಲ. ಈ ಥರ 1 ವರ್ಷ ನಾವು ಊಟ ಬಿಟ್ಟು ಇರೋಕ್ಕಾಗತ್ತಾ? ಇಲ್ಲ. ಸೊ ಇವಾಗ ದುರ್ವಾಸರು ಇವಾಗ ಸುದರ್ಶನ ಚಕ್ರ ಶಾಂತಿ ಆಗಿದೆ, ಅದು ಹೋಗ್ಬಿಟ್ಟಿದೆ. ಇವಾಗ ದುರ್ವಾಸರ ಹತ್ರ ದಯವಿಟ್ಟು ಇವಾಗ ಬಂದು ನೀವು ಊಟ ಮಾಡಿ ಸ್ವಾಮಿನೂ ಕೇಳ್ಕೊಳ್ತಾರೆ. ಸೊ ಇವಾಗ ದುರ್ವಾಸರು ಹೇಳ್ತಾರೆ, ಓ ಪ್ರಿಯವಾದ ರಾಜ, ನಾವು ಅಷ್ಟೊಂದು ತೃಪ್ತಿ ಆಗಿದ್ದೀನಿ, ನೀವು ಎಷ್ಟೊಂದು ಶ್ರೇಷ್ಠ ಭಕ್ತ, ಇರೋ ಎಲ್ಲ ಭಕ್ತರುಗಳು ನೀವೇ ಶ್ರೇಷ್ಠ, ನೀವು ಸುಯ ಬುದ್ಧಿ ಪೂರ್ಣವಾಗಿ ಇರೋನು, ನಾವು ಬಂದು ನಿಮ್ಮ ಪಾದಲ್ಲಿ ಬಿದ್ದು ನಿಮ್ಮ ಪಾದನೆ ಮುಟ್ಟಿರೋದು ದೊಡ್ಡ ವಿಷಯವೇ ಇಲ್ಲ, ನಾವು ಅಷ್ಟು ತೃಪ್ತಿಯಾಗಿದ್ದೀನಿ. ಯಾಕಂದರೆ ನಮ್ಗೆ ಏನು ಒಂದು ನಾಚಿಕೆ ಎಲ್ಲ ಏನಿಲ್ಲ, ಯಾಕಂದರೆ ಒಂದು ಚಿಕ್ಕೋರ ಹತ್ರ ಕಾಲು ಬೀಳೋದು ಒಂದು ದೊಡ್ಡ ವಿಷಯ ಇಲ್ಲ. ಸೊ ಎಲ್ಲರೂ ಇವಾಗ ಆ ಥರ ಹೊಗಳ್ತಾ ಇದ್ದಾರೆ. ದುರ್ವಾಸರು ನೀವು ಬಂದು ನಮ್ಮ ಜೊತೆಯಲ್ಲೇ ಊಟ ಮಾಡಿ, ಅವರು ದುರ್ವಾಸರು ಊಟ ಮಾಡಿದ್ಮೇಲೆ ಮತ್ತೆ ಅಂಬರೀಷರು ಊಟ ಮಾಡಿ ಇವಾಗ ಅದು ಸ್ಟಾಪ್ ಮಾಡ್ತಾರೆ. ಸೊ ಈ ಥರ ಅವರು ಊಟ ಎಲ್ಲ ಮಾಡಿಬಿಟ್ಟು ಮತ್ತೆ ಆ ಮಹಾಯೋಗಿಯ ದುರ್ವಾಸರು ಆಕಾಶಲ್ಲಿ ಯಾರು ಈ ಅಂಬರೀಷರನ್ನೇ ಹೊಗಳು ಹಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಸೊ ಬ್ರಹ್ಮಲೋಕಕ್ಕೂ ಹೋಗ್ತಾ ಇದ್ದಾರೆ. ದುರ್ವಾಸರು ನೋಡಿ ಇಲ್ಲಿ ಬರೋ ತಕ್ಕ ಅವರು ಏನೇ ಊಟ ಮಾಡಿಲ್ಲ, ಒನ್ಲಿ ನೀರು ಮಾತ್ರ ಕುಡಿದುಕೊಂಡು ವೇಟ್ ಮಾಡ್ತಾ ನಿಲ್ಕೊಂಡಿದ್ದಾರೆ. ಮಲ್ಗಿಲ್ಲ, ಏನು ಮಾಡಿಲ್ಲ, ಒನ್ಲಿ ನೀರು ಮಾತ್ರ ಕುಡಿದುಕೊಂಡು ನಿಲ್ಕೊಂಡಿದ್ದಾರೆ. ಸೊ ಈ ಥರ ಒಂದು ಶ್ರೇಷ್ಠವಾದ ಭಕ್ತ ಎಲ್ಲಿ ಸಿಗ್ತಾನೆ? ಸೊ ಇವಾಗ ದುರ್ವಾಸರು ಅಷ್ಟೊಂದು ಖುಷಿ ಆಯಿತು, ಈ ಥರ ಒಂದು ಭಕ್ತ. ಮೆನಿ ಟೈಪ್ಸ್ ಆಫ್ ಭಕ್ತರುಗಳಿದ್ದಾರೆ. ಕೆಲವರು ಒನ್ಲಿ ಆ ಪೂಜೆ ಮಾತ್ರ ಮಾಡ್ತಾರೆ, ಕೆಲವರು ಅಷ್ಟು ಮನಪೂರ್ವವಾಗಿ ಭಗವಂತನಿಗೋಸ್ಕರ ಏನು ಬೇಕಂದ್ರೆ ಮಾಡ್ತಾರೆ. ಸೊ ಈ ಥರ ವೆರೈಟೀಸ್ ಇದೆಲ್ಲ. ದುರ್ವಾಸರು ಒಂದು ಭಕ್ತರೇ, ಅಂಬರೀಷರು ಭಕ್ತರೇ. ಆದರೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂದರೆ ಅಂಬರೀಷರು ಇಲ್ವಾ? ಸೊ ಈ ಥರ ಆನಂದ ಐತಂತೆ ದುರ್ವಾಸರಕ್ಕೂ. ಈ ಥರ ಭಗವಂತನೇ ಹೊಗಳು ಮತ್ತೆ ಈ ಅಂಬರೀಷನ್ನೇ ಹೊಗಳಿ ಅವರು ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಷ್ಟೊಂದು ಶ್ರೇಷ್ಠ ಒಳ್ಳೆ ಗುಣ ಇರೋರು ಯಾರು? ಅಂಬರೀಷರು. ಅದು ಬ್ರಹ್ಮಂ ಪರಮಾತ್ಮ ಭಗವಾನ್ ಇದು ಬಗ್ಗೆ ಎಲ್ಲ ಅವ್ರಿಗೂ ಪೂರ್ಣವಾಗಿ ಗೊತ್ತಿದೆ. ಅವ್ರಿಗೆ ಭೌತಿಕ ಲೋಕದಲ್ಲಿ ಯಾವೊಂದು ಅಟ್ಯಾಚ್ಮೆಂಟೇ ಇಲ್ಲ. ಯಾಕಂದರೆ ಏನಾದ್ರು ಅಟ್ಯಾಚ್ಮೆಂಟ್ ಇದ್ದರೆ ಮತ್ತೆ ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಳ್ತೀವಿ ಅವ್ರಿಗೆ ಗೊತ್ತು. ಅದಕ್ಕೆ ಅವ್ರಿಗೂ ಯಾವೊಂದು ಅಟ್ಯಾಚ್ಮೆಂಟೇ ಇಲ್ಲ. ಸೊ ಈ ಥರ ಅಂಬರೀಷರು ಅವ್ರಿಗೂ ಭಕ್ತಿ ಎಲ್ಲ ಅಷ್ಟು ಶ್ರದ್ಧೆಯಿಂದ ಭಕ್ತಿ ಮಾಡಿ ಅವರು ಭೌತಿಕವಾಗ ಇರೋ ಎಲ್ಲ ವಿಷಯಗಳನ್ನ ಬಿಟ್ಟು ಆಧ್ಯಾತ್ಮಿಕ ವಿಷಯಗಳಲ್ಲಿ ಜಾಸ್ತಿ ಬೇಗ ಬೆಳೆದಿದ್ದಾರಂತೆ ಅವರು. ಸೊ ಈ ಥರ ಒಳ್ಳೆ ಗುಣಗಳು ಯಾರಕ್ಕೆ ಇಲ್ಲ, ಆ ಥರ ಅವರು ಇದ್ದಾರಂತೆ. ಇವರು ಏನು ಮಾಡ್ತಾರೆ, ಇವಾಗ ಅವರು ಮುದುಗರಾಗಿ ಬಿಟ್ಟಿದ್ದಾರೆ. ಮುದುಗರ ಆಗುವಾಗ ಏನಾಗ್ತಾರೆ, ಸೊ ಅವ್ರ ಮಕ್ಕಳಿಗೂ ರಾಜ್ಯ ಪರಿಪಾಲನೆ ಮಾಡಿಬಿಟ್ಟು ಭಗವಂತನ್ನೇ ನೆನೆಸ್ಕೊಂಡು ಅಷ್ಟು ಪೂರ್ಣವಾಗಿ ಅವ್ರಿಗೂ ಭಕ್ತಿ ಮಾಡಿ ಅವರು ಭಗವಂತ ಲೋಕ ಹೋಗ್ಬಿಡ್ತಾರೆ. ಓಕೆ. ಸೊ ಯಾರೊಬ್ಬರು ಈ ಅಂಬರೀಷರು ಮಹಾರಾಜನ ಈ ಕತೆ ಶ್ರದ್ಧೆಯಿಂದ ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ ಎಲ್ಲರಿಗೂ ಶುದ್ಧ ಭಕ್ತಿ ಸಿಕ್ಕುತ್ತಂತೆ. ನೋಡಿ, ಪ್ಯೂರ್ ಭಕ್ತಿ, ಶುದ್ಧ ಭಕ್ತಿ ಸಿಕ್ಕುತ್ತೆ. ಯಾರು ಶ್ರದ್ಧೆಯಿಂದ ಇದು ಕೇಳ್ತಾರೋ ಹೇಳ್ತಾರೋ ಅವ್ರಿಗೆಲ್ಲ. ಸೊ ಭಗವಂತನ ಕರುಣೆಯಿಂದ ಶುದ್ಧ ಭಕ್ತ ಅಂಬರೀಷನ ಮಹಾರಾಜನ ಚರಿತ್ರ ಕೇಳೋರು ಎಲ್ಲರಿಗೂ ಮೋಕ್ಷ ಸಿಕ್ಕಲಿ, ಎಲ್ಲರೂ ಭಕ್ತರಾಗಲಿ, ಮೋಕ್ಷ ಸಿಕ್ಕಲಿ. ಇದು ಖಂಡಿತ ನಡೀತೇನು.
ಇಲ್ಲಿ ಬಂದು ನಮಗೂ ಶುಗದೇವರು ಕಂಪ್ಲೀಟ್ ಮಾಡ್ತಾರೆ. ಸೊ ನಮಗೂ ಈ 5 ಅಧ್ಯಾಯ ಕಂಪ್ಲೀಟ್ ಆಯಿತು. ಸೊ ಈ ಅಧ್ಯಾಯಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. ಹರೇ ಕೃಷ್ಣ.